ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ಇದೇನಪ್ಪ ಹೊಸ ಮನೆ ಕರ್ಕೊಂಬರ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತಾಯಿದ್ವಿ. ಸೊ ಅದರ ಹಾಲುಕ್ಸೋ ಕಾರ್ಯಕ್ರಮ ಇದು. ಸೊ ಈ ಮನೆಯ ಬಿಟ್ಸ್ ಆ್ಯಂಡ್ ಪೀಸಸ್ನ ನಾನಿಲ್ಲಿ ಹಾಕ್ತಿದ್ದೀನಿ. ಹೋಪ್ ಯು ಲೈಕ್ ಇಟ್. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗೋವಾಗ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅರೇಂಜ್ ಮಾಡ್ಕೊಳ್ಬೇಕು, ಪ್ಯಾಕ್ ಮಾಡ್ಕೊಬೇಕು, ಆಮೇಲೆ ಶಿಫ್ಟ್ ಆಗಬೇಕು. ಸೊ ತುಂಬಾ ಕೆಲಸ ಹಿಡಿಯುತ್ತೆ. ಆದ್ದರಿಂದ ನಾನು ಸ್ವಲ್ಪ ಬ್ಯುಸಿ ಆಗೋದೆ ಈ ನಡುವೆ. ಇಲ್ಲಿ ನಾವು ಹಿಂದಿನ ದಿನಾನೇ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಡೇ ಬಂದು ಹಾಲುಕ್ಸ್ತಾ ಇದ್ವಿ. ಮನೆ ಅಂದರೆ ಪ್ಲೇಸ್ ಆಫ್ ಕಂಫರ್ಟ್ ಮತ್ತು ಪೀಸ್ ಅಂತಾರೆ. ಹೊರಗಿಂದ ಮನೆಗೆ ಬಂದರೆ ಏನೋ ಒಂಥರ ನೆಮ್ಮದಿ, ಸೇಫ್ ಫೀಲ್ ಆಗುತ್ತೆ. ಇಲ್ಲಿ ಪ್ರೀತಿ ಸಿಗುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಕಾಲ ಕಳಿತೀವಿ, ಎಲ್ಲ ಸ್ಟ್ರೆಸ್ನೂ ಮರಿತೀವಿ. ಐ ಥಿಂಕ್ ಇದು ಒಂದೇ ಜಾಗದಲ್ಲಿ ನಾವಾಗಿರೋಕ್ಕಾಗೋದು ವಿತೌಟ್ ಬೀಯಿಂಗ್ ಜಡ್ಜ್ಡ್. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಲಿ ನಾನು ಕಂಪ್ಲೀಟ್ ಮನೇನ ತೋರಿಸಿಲ್ಲ. ಇನ್ಯಾವಾಗಾದರೂ ಕಂಪ್ಲೀಟ್ ಸೆಟಪ್ ಆದಮೇಲೆ ತೋರಿಸ್ತೀನಿ. ಸೊ ಅಮ್ಮ ಮನೆಯಿಂದ ತಿಂಡಿ ಎಲ್ಲ ಮಾಡ್ಕೊಂಡು ತಂದಿದ್ರು. ಶುಭ ಕಾರ್ಯಗಳಲ್ಲಿ ಸ್ವೀಟ್ ಫಸ್ಟ್ ಅಂತ ಹೇಳಿ ಪಾಯಸ ಮಾಡ್ಕೊಂಡು ತಂದಿದ್ರು. ಹಾಗೆ ಫ್ರೈಡ್ ರೈಸ್ ಮಾಡಿದರು, ಚೆನ್ನಾಗಿತ್ತು. ತಿಂದ್ವಿ. ತಿಂದಾದಮೇಲೆ ನಮ್ಮ ಶಿಫ್ಟಿಂಗ್ ಶುರು ಆಯಿತು. ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ತಾಯಿದ್ವಿ. ನಾನು ವಾರ್ಡ್ರೋಬಲ್ಲಿ ಬಟ್ಟೆ ಎತ್ತಿಡೋದಾದರೆ ಶಶಾಂಕ್ ಬೇರೆ ದೊಡ್ಡ ದೊಡ್ಡ ಐಟಮ್ಸ್ನೆಲ್ಲ ಜೋಡಿಸೋದು ಮಾಡ್ತಿದ್ದ. ಅಮ್ಮ ಅಡುಗೆ ಮನೆ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡ್ತಿದ್ರು. ಬಟ್ ಮೇಜರು ಶಶಾಂಕ್ ಮತ್ತು ಅಮ್ಮನೇ ಮಾಡಿದ್ದು. ಇದು ನೆಕ್ಸ್ಟ್ ಡೇ. ನಾನು ಹಿಂದಿನ ದಿನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಸುಸ್ತಾಗಿ ಹೋಗಿತ್ತು. ಸೊ ನೆಕ್ಸ್ಟ್ ಡೇ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ಅಂತ ಗೊತ್ತಾಯಿತು. ಅಲ್ಲಿಗೆ ವಾಕಿಂಗ್ ಮಾಡೋಕ್ಕೆ ಅಂತ ಬಂದಿದ್ವಿ. ಲೈಫಲ್ಲಿ ಕೆಲವೊಂದು ಸಣ್ಣ ಮೂಮೆಂಟ್ಸ್ ನಮಗೆ ತುಂಬ ಖುಷಿ ಕೊಡುತ್ತೆ. ಲೈಕ್ ಬೆಳಗ್ಗೆ ಎದ್ದು ಎಳೆ ಬಿಸಿಲಲ್ಲಿ ವಾಕ್ ಮಾಡೋದು, ನಮಗಿಷ್ಟ ಆದವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಒಟ್ಟಿನಲ್ಲಿ ಖುಷಿ ಮತ್ತು ತೃಪ್ತಿ ತರೋ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ತುಂಬ ದಿನಗಳಿಂದ ಬಾಕಿ ಇದ್ದಿದ್ದ ಕೆಲಸ ಒಂದನ್ನು ನಾವು ಇವತ್ತು ಮಾಡ್ತಿದ್ವಿ. ಅದೇನಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಉಂಡೆ. ತುಂಬ ದಿನದಿಂದ ಅಂದ್ಕೊತಿದ್ದೆ ಮಾಡಿಟ್ಕೊಬೇಕು, ದಿನಕ್ಕೆ ಒಂದೊಂದು ತಿನ್ನಬೇಕು ಅಂತ. ಬಟ್ ಸಂಹವ್ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೆಂಗೂ ಅಮ್ಮನೂ ಬಂದಿದ್ದರು ಅಂತ ಹೇಳಿ ಲೂಲು ಮಾಲ್ಗೆ ಹೋಗಿದ್ದಾಗ ಎಲ್ಲ ಐಟಮ್ಸು ತಂದು ಇಟ್ಕೊಂಡಿದ್ದೆ. ಸೊ ಅದರ ರೆಸಿಪಿನ ನಾನು ನಿಮ್ಗೆ ಇವತ್ತಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಈ ರೆಸಿಪಿ. ಎಲ್ಲ ಐಟಮ್ಸ್ ಇತ್ತು ಅಂದರೆ ಕ್ವಿಕ್ಕಾಗಿ ಮಾಡ್ಕೊಬೋದು. ಸೊ ಫಸ್ಟು ಬಾದಾಮು, ಗೋಡಂಬಿ, ಪಿಸ್ತಾ, ವಾಲ್ನಟ್ಸು ಎಲ್ಲನೂ ಡ್ರೈ ರೋಸ್ಟ್ ಮಾಡಿ ಇಟ್ಕೊಬೇಕು. ಓಟ್ಸು ಈ ರೆಸಿಪಿಗೆ ಆಪ್ಷನಲ್ಲು, ಬೇಕಾದರೆ ಹಾಕೊಬೋದು. ಹೆಲ್ತ್ಗೆ ತುಂಬ ಒಳ್ಳೆಯದು, ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ ನಾವಿಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಸ್ವೀಟ್ನೆಸ್ಗೋಸ್ಕರ ನಾವು ಖರ್ಜೂರನ ತೊಗೊಂಡಿದ್ದೀವಿ. ಅದು ನಿಮ್ಮ ಸ್ವೀಟ್ನೆಸ್ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೊಬೇಕು. ಇದಾದಮೇಲೆ ಎಲ್ಲ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು. ಸನ್ಫ್ಲವರ್ ಸೀಡು, ಚಿಯಾ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಎಲ್ಲನೂ ಹಾಕಿ ಅದನ್ನೇನು ಉರಿಯೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಬಾರ್ದು, ತರಿಯಾಗಿ ಮಾಡಬೇಕು, ಬಿಸಿಲೇ ಮಾಡಿಬಿಡ್ಬೇಕು. ಆ್ಯಂಡ್ ಈ ಮಿಕ್ಸ್ಚರ್ಗೆ ಖರ್ಜೂರನೂ ಕೂಡ ಪೇಸ್ಟ್ ಮಾಡಿ ಸೇರಿಸ್ಕೊಂಡು ಬಿಸಿ ಇರೋವಾಗಲೇ ಉಂಡೆ ಕಟ್ಕೊಬೇಕು. ಇಲ್ಲ ಅಂತ ಅಂದರೆ ಪುಡಿ ಪುಡಿಯಾಗಿ ಹೋಗುತ್ತೆ, ಉಂಡೆ ಕಟ್ಟೋಕ್ಕಾಗಲ್ಲ.
ಉಂಡೆ ಹದ ಬರಲಿ ಅಂತ ನಾವಿಲ್ಲಿ ಸ್ವಲ್ಪ ಕಾಯಿಸಿ ಆರಿಸಿರೋ ಹಾಲನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಮುಗೀತು. ಸೊ ಒಳ್ಳೆ ಹೆಲ್ದಿ ಮತ್ತು ಟೇಸ್ಟಿ ಡ್ರೈ ಫ್ರೂಟ್ಸ್ ಉಂಡೆ ತಯಾರಾಗುತ್ತೆ. ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಆ್ಯಂಡ್ ದಿನಕ್ಕೆ ಒಂದು ತಿಂದರೆ ಸಾಕಾಗತ್ತೆ. ಸ್ವಲ್ಪ ಎನರ್ಜಿನೂ ಬರುತ್ತೆ ಇದನ್ನು ತಿನ್ನೋದ್ರಿಂದ. ನಮ್ಗೆ ಏನಾದ್ರು ಅಡುಗೆ ಆಗಿಲ್ಲ, ಇನ್ನೂ ಏನಾದರೂ ತಿನ್ನಬೇಕು, ಹಶ್ವಾಗ್ತಿದೆ ಅನ್ನೋವಾಗ ಒಂದು ಉಂಡೆ ಎತ್ಕೊಂಡು ತಿಂದರೆ ಫಿಲ್ಲಿಂಗ್ ಅನಿಸುತ್ತೆ. ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ 1 ಮಂತ್ವರೆಗೂ ಯೂಸ್ ಮಾಡ್ಬೋದು. ರ್ಯಾಂಡಮಾಗಿ ಒಂದಿನ ಲೂಲು ಮಾಲ್ಗೆ ಹೋದ್ವಿ. ಏನೂ ಪ್ಲ್ಯಾನ್ಸ್ ಇರಲಿಲ್ಲ, ಸುಮ್ಮನೆ ಹಾಗೆ ಹೋಗಿದ್ವಿ. ಸೊ ಅಲ್ಲಿ ಹೈಪರ್ ಮಾರ್ಕೆಟನ್ನು ನಾವು ವಿಸಿಟ್ ಮಾಡೇ ಇರಲಿಲ್ಲ. ನಡಿ ಏನಿದೆ ನೋಡೋಣ ಅಂತ ಹೇಳಿ ಬಂದಿದ್ವಿ. ಒಳಗಡೆ ಬ್ರಹ್ಮಾಂಡನೇ ಇದೆ. ಎಲ್ಲ ಥರ ಐಟಮ್ಸು ಸಿಗುತ್ತೆ. ಗ್ರಾಸರೀಸಿಂದ ಹಿಡಿದು ಬೇಕ್ರಿ ಐಟಮ್ಸು, ಪ್ರಾಸೆಸ್ಡ್ ಫುಡ್ಸು, ಮೀಟು ಎಲ್ಲ ಸಿಗುತ್ತೆ. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದು ಲೂಲು ಮಾಲ್ಗೆ ಹೋಗಿದ್ವಿ, ಬಟ್ ಹೈಪರ್ ಮಾರ್ಕೆಟ್ಗೆ ಹೋಗಿರಲಿಲ್ಲ. ಬೇಕ್ರಿ ಐಟಮ್ಸ್ ನಾವು ಅಷ್ಟಾಗಿ ಪ್ರಿಫರ್ ಮಾಡಿಲ್ಲ, ಬಟ್ ಅಲ್ಲಿ ಇದ್ದಿದ್ದ ಬ್ರ್ಯಾಂಡ್ಸು, ಕಾಣಿಸ್ತಿದ್ದ ರೀತಿ ಎಲ್ಲ ನಮ್ಮನ್ನು ಟೆಂಪ್ಟ್ ಮಾಡ್ತು ತಿನ್ನಬೇಕು ಅಂತ. ಸೊ ಆದ್ದರಿಂದ ನಾವು ಸ್ವಲ್ಪ ಐಟಮ್ಸ್ನ ತೊಗೊಂಡ್ವಿ. ಕೆಲವೊಂದು ಐಟಮ್ಸ್ ತೊಗೊಂಡು ಅಲ್ಲೇ ತಿನ್ನೋಣ ಅಂತ ಹೇಳಿ ಮೇಲ್ಗಡೆ ಬಂದು ಕೂತ್ಕೊಂಡು ತಿಂದ್ವಿ. ಹೈವ್ ಅಂತ ಒಂದು ಬ್ರ್ಯಾಂಡಿದು ಕೇಕ್ ತೊಗೊಂಡಿದ್ವಿ, ಕಾಫಿ ಫ್ಲೇವರ್ದು. ತುಂಬಾ ಸೂಪರಾಗಿತ್ತು. ಸೊ ತಿಂದ ಮೇಲೂ ವಾ 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 ಅಂತ ಅನಿಸೋಷ್ಟು ಚೆನ್ನಾಗಿತ್ತು. ನಾಲ್ಗೆಲೇ ಆ ಫ್ಲೇವರ್ ಇತ್ತು. ಇನ್ನು ಹಾಗೆ ಕಚೋರಿ ಮತ್ತು ನಾನು ಪನ್ನೀರ್ ರೋಲ್ ತೊಗೊಂಡಿದ್ದೆ. ಫುಡ್ಡೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರೂ ಟೇಸ್ಟ್ ವೈಸು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು. ಲೂಲು ಮಾಲಲ್ಲಿ ಹೊಸದಾಗಿ ಸ್ಟೋರೀಸ್ ಅಂತ ಒಂದು ಫರ್ನಿಚರ್ ಶಾಪ್ ಓಪನ್ ಆಗಿತ್ತು. ಸೊ ಅದನ್ನು ನೋಡೋಣ ಅಂತ ಒಳಗಡೆ ಹೋದ್ವಿ. ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ಈ ಆಟೋಮಲ್ಲಿ ರಾಯಲ್ ಲೋಕಲೆಲ್ಲ ಹೇಗಿರುತ್ತೋ ಹಾಗೇ ಇತ್ತು. ಬಟ್ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಅಂತ ನನಗನ್ನಿಸ್ತು. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಚೇರಿನ ಬೆಲೆ 60,000. ಒಂದು ಚೇರ್ಗೆ 60,000 ಓವರ್ ಪ್ರೈಸ್ ಅಂತ ಅನ್ನಿಸ್ತು. ಮಹೋಗನಿ ವುಡ್ಡು ಅದಕ್ಕೆ ಅಂತೆಲ್ಲ ಹೇಳಿದ್ರು. ಬಟ್ ಆದರೂ ಒಂದು ಚೇರ್ಗೆ 60,000 ಕೊಟ್ಟು ಯಾರು ತೊಗೊತಾರೆ? ನಾವು ಹೋದಾಗ ಆಫರ್ ಬೇರೆ ನಡೀತಾ ಇತ್ತು. ಮೇ ಬಿ ಹೊಸದಾಗಿ ಓಪನ್ ಆಗಿರೋದ್ರಿಂದ ಎಲ್ಲ ಐಟಮ್ಸ್ ಮೇಲೂ ಆಫರ್ ಇತ್ತು ಅನಿಸುತ್ತೆ. ಪ್ರತಿಯೊಂದು ಐಟಮ್ಸು ತುಂಬಾ ಚೆನ್ನಾಗಿತ್ತು, ಯುನೀಕ್ ಪೀಸಸ್ಸು. ಸೊ ಖಂಡಿತ ಎಲ್ಲನೂ ಇಷ್ಟ ಆಯಿತು. ಬಟ್ ನಾವು ಯಾವುದೂ ಏನೂ ಪರ್ಚೇಸ್ ಮಾಡಲಿಲ್ಲ. ನೋಡ್ಕೊಂಡು ಬಂದ್ವಿ ಹೊಸ ಅಂಗಡಿ ಅಂತ ಹೇಳಿ. ಆನ್ ದ ವೇ ಮನೆಗೆ ಹೋಗಬೇಕಾದ್ರೆ ಓಂಕಾರೇಶ್ವರ ಟೆಂಪಲ್ಗೆ ಹೋದ್ವಿ.
ಸೊ ಅಷ್ಟೇ ಈ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್, ಬಾಯ್.